ಹಾಯ್ ಗೆಳೆಯರೆ, ಎಲ್ರು ಹೇಗಿದ್ದೀರಾ? ಸೊ ಎಲ್ರು ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಏನ್ ತಿಳಿಸ್ತೀನಪ್ಪ ಅಂದ್ರೆ ನಿಮ್ಮ ಒಂದು ರಿಸಲ್ಟ್ಸ್ ಈಗ ಬಂದಿದೆ, ಓಕೆನಾ? ಸೊ ಯಾರ್ಯಾರು ಅಂದ್ರೆ PUC ರಿಸಲ್ಟ್‌ಗೆ ವೇಟ್ ಮಾಡ್ತಿದ್ದೀರಾ, ಸೊ ಅವ್ರದ್ದು ರಿಸಲ್ಟ್ಸ್ ಈಗ ಬರಲಿದೆ ಅಂದ್ರೆ 9th ಏಪ್ರಿಲ್, ಓಕೆನಾ? ಸೊ ಬೆಳಗ್ಗೆ ಅಥವಾ ಈವ್ನಿಂಗ್ ರಿಸಲ್ಟ್ ಬರಲಿದೆ. ಸೊ ಇದು ಅಫಿಷಿಯಲಿ ಅನೌನ್ಸ್ ಆಗಿದೆ ಕೂಡ. ಸೊ ಆ ಒಂದು ರಿಸಲ್ಟ್ ಬಂದ್ಮೇಲೆ ನೀವು ಯಾವ ರೀತಿ ನೋಡ್ಬೇಕು, ಸೊ ನಾನು ನಿಮ್ಗೊಂದು ಲಿಂಕ್ ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಸೊ ಅಲ್ಲಿಂದ ನೀವು ಡೈರೆಕ್ಟ್ ಆಗಿ ಈ ಒಂದು ಅಂದ್ರೆ ರಿಸಲ್ಟ್ ನ ನೋಡ್ಬೋದು. ಸೊ ಬನ್ನಿ, ತಡ ಮಾಡೋದ್ ಬೇಡ. ಸೊ ಯಾವ ರೀತಿ ನಿಮ್ಮ ರಿಸಲ್ಟ್ ನ ನೋಡ್ಬೇಕಂತ ಸೊ ಕ್ವಿಕ್ ಆಗಿ ನೋಡೋಣ. ಹಾಗೇನೆ ನೀವು ನಮ್ಮ ಚಾನಲ್ಗೆ ಹೊಸ ವೀವರ್ ಆಗಿದ್ರೆ ಸೊ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ ಐಕನ್ ಪ್ರೆಸ್ ಮಾಡಿ. ಸೊ ನಿಮ್ಗೆ ಯಾವುದೇ ಒಂದು ಹೊಸ ವಿಡಿಯೋ ಬಂದ್ರೆ ಸೊ ನಮ್ಮ ಚಾನಲ್ ಇಂದ ನಿಮ್ಗೆ ಅತಿ ಬೇಗ ಇನ್ಫಾರ್ಮೇಶನ್ ಸಿಗುತ್ತೆ. ಹಾಗಾದ್ರೆ ಬನ್ನಿ, ರಿಸಲ್ಟ್ ನ ಯಾವ ರೀತಿ ನೋಡ್ಬೇಕಂತ ನೋಡೋಣ. ಸೊ ನಿಮ್ಮ ರಿಸಲ್ಟ್ ನೋಡೋದಕ್ಕೆ ನೀವು ಏನು ಮಾಡಬೇಕಂದ್ರೆ ಜಸ್ಟ್ ನಿಮ್ಮ ಒಂದು ಮೊಬೈಲ್ನ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಬೇಕು. ಸೊ ಇಲ್ಲಿ ನೋಡಿ, ಈ ರೀತಿ ಇಂಟರ್ಫೇಸ್ ಇರುತ್ತೆ ನಿಮ್ಮ ಒಂದು ರಿಸಲ್ಟು. ಸೊ ಅದಕ್ಕಾಗಿ ನಾನು ಏನು ಮಾಡ್ತೀನಿ, ಗೂಗಲಲ್ಲಿ ಬಂದುಬಿಟ್ಟು ಜಸ್ಟ್ ನಾನು ಒಂದು ಸರ್ಚ್ ಮಾಡ್ತೀನಿ. ಏನಪ್ಪ ಅಂದರೆ ಸೊ ಇಲ್ಲಿ ನೋಡಿ, ಸರ್ಚ್ ಮಾಡಬೇಕಂದ್ರೆ ನೀವು ಜಸ್ಟ್ ನಿಮ್ಮ ಒಂದು ಗೂಗಲ್ ಅಥವಾ ಕ್ರೋಮ್ ಬ್ರೌಸರ್ನಲ್ಲಿ ಎಕ್ಸಾಮ್ ಸರ್ಕಾರಿ ರಿಸಲ್ಟ್ ಇನ್ಫೋ ಅಂತ ನೀವು ಜಸ್ಟು ಸರ್ಚ್ ಮಾಡಬೇಕಾಗುತ್ತೆ. ಸೊ ಸ್ಪೆಲ್ಲಿಂಗ್ ಕರೆಕ್ಟಾಗಿ ನೋಡಿ, ಎಕ್ಸಾಮ್ ಸರ್ಕಾರಿ ರಿಸಲ್ಟ್ ಇನ್ಫೋ, ಓಕೆನಾ? ಸೊ ಈ ರೀತಿಯಾಗಿ ನೀವು ಒಂದು ಸರ್ಚ್ ಮಾಡಬೇಕು. ಸೊ ಫಸ್ಟ್ ಲಿಂಕ್ ಏನು ಬರುತ್ತೆ ಇಲ್ಲಿ ನೋಡಿ, ಎಕ್ಸಾಮ್ ಸರ್ಕಾರಿ ರಿಸಲ್ಟ್ ಅಂತ ನೀವು ಸರ್ಚ್ ಮಾಡಿದ್ರೆ ಸೊ ಫಸ್ಟ್ ಲಿಂಕೇ ಬರುತ್ತೆ, ಎಕ್ಸಾಮ್ ಸರ್ಕಾರಿ ಇನ್ಫೋ ಅಂತ. ಸೊ ಅದನ್ನು ನೀವು ಜಸ್ಟ್ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಕ್ಲಿಕ್ ಮಾಡಿದ ನಂತರ ಸೊ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ವೆಬ್ಸೈಟ್ ಓಪನ್ ಆದ ನಂತರ ನೀವು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಸೊ ನಿಮಗೆ ಅಲ್ಲಿ ಒಂದು ಆಪ್ಷನ್ ಸಿಗುತ್ತೆ, ಓಕೆನಾ? ಸೊ ಬೋರ್ಡ್ ರಿಸಲ್ಟ್ಸ್ ಅಂತ. ಸೊ ಬೋರ್ಡ್ ರಿಸಲ್ಟ್ಸ್ ಅಂತ ನೀವು ಜಸ್ಟ್ ಕ್ಲಿಕ್ ಮಾಡಿದ್ರೆ ಸೊ ಅಲ್ಲಿ ಕರ್ನಾಟಕ ಸೆಕೆಂಡ್ PUC ರಿಸಲ್ಟ್ 2026 ಅಂತ ಲಿಂಕ್ ಸಿಗುತ್ತೆ. ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಸಾಕು. ನಿಮ್ಮ ಅಂದರೆ ಸ್ಕ್ರೋಲ್ ಡೌನ್ ಮಾಡಿ, ಇಲ್ಲಿ ಒಂದು ಪೋಸ್ಟ್ ಕಾಣುತ್ತೆ, ನಿಮ್ಮ ರಿಸಲ್ಟ್ಸ್ ಯಾವಾಗ ಬರುತ್ತೆ, ಯಾವಾಗ ಎಲ್ಲ. ಸೊ ಎಲ್ಲ ಒಂದು ಡೀಟೇಲ್ಸ್ ಇಲ್ಲಿ ಇರುತ್ತೆ. ಸೊ ಅದಕ್ಕಾಗಿ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ಅಂದರೆ ಚೆಕ್ ರಿಸಲ್ಟ್ 2026 ಅಂತ ಇದೆ, ಸೆಕೆಂಡ್ PUC ರಿಸಲ್ಟ್ 2026. ಸೊ ಅಲ್ಲಿ 2 ಲಿಂಕ್ ಕೊಟ್ಟಿರ್ತಾರೆ. ಸೊ ರಿಸಲ್ಟ್ ಬಂದ ತಕ್ಷಣ ನೀವು ಜಸ್ಟ್ ಆ ಒಂದು ಲಿಂಕ್ನ ಕ್ಲಿಕ್ ಮಾಡಿ ನಿಮ್ಮ ರಿಸಲ್ಟ್ಸ್ಕನ್ನು ನೋಡ್ಬೋದು. ಸೊ ನೋಡಿ, ಈಗ ನಾನು ಲಿಂಕ್ನ ಕ್ಲಿಕ್ ಮಾಡಿದೆ, ಲಿಂಕ್ 1ನ. ಸೊ ಅಲ್ಲಿ ರಿಸಲ್ಟ್ ಈ ರೀತಿ ಬರುತ್ತೆ. ಸೊ ಈ ರೀತಿ ನೀವು ರಿಸಲ್ಟ್ ನೋಡಿದ್ರೆ ಸಾಕು. ಹಾಗೆಯೇ ನಿಮ್ಮ ಒಂದು ಸಬ್ಜೆಕ್ಟ್ ಕಾಂಬಿನೇಷನ್ ಕೂಡ ನೀವು ಸೆಲೆಕ್ಟ್ ಮಾಡಿ ನಿಮ್ಮ ಒಂದು ರಿಸಲ್ಟ್ನ ನೋಡ್ಬೋದು. ಹಾಗೆಯೇ ಈ ಒಂದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಗೆ ಪಿನ್ ಕಮೆಂಟಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಅಲ್ಲಿಂದ ನೀವು ಜಸ್ಟ್ ಡೈರೆಕ್ಟಾಗಿ ಆ ಒಂದು ವೆಬ್ಸೈಟ್ಗೆ ಹೋಗ್ಬಿಟ್ಟು ನಿಮ್ಮ ಒಂದು ರಿಸಲ್ಟ್ನ ನೋಡ್ಕೋಬೋದು. ಸೊ ಯಾರ್ಯಾರು ಕುತೂಹಲದಿಂದ ಕಾಯ್ತಾ ಇದ್ದೀರಾ, ಸೊ ಪ್ಲೀಸ್ ಈ ಒಂದು ಪ್ರೊಸೀಜರ್ನ ಫಾಲೋ ಮಾಡಿ. ಸೊ ಈ ಒಂದು ಪ್ರೊಸೀಜರ್ನ ಫಾಲೋ ಮಾಡಿದ್ರೆ ನಿಮ್ಮ ಒಂದು ರಿಸಲ್ಟ್ಸು ನಿಮ್ಮ ಕೈಯಲ್ಲಿರುತ್ತೆ. ಸೊ ನಾಳೆ ರಿಸಲ್ಟ್ ಬಿಟ್ಟ ಮೇಲೆ ನಾನು ಇನ್ನೊಂದು ವೀಡಿಯೋ ಮಾಡ್ತೀನಿ. ಸೊ ಆ ವಿಡಿಯೋದಲ್ಲಿ ನಿಮಗೆ ಫುಲ್ಲಿ ಗೈಡ್ ಮಾಡ್ತೀನಿ, ರಿಸಲ್ಟ್ ಯಾವ ರೀತಿ ಬರುತ್ತೆ, ರಿಜಿಸ್ಟರ್ ನಂಬರ್ ಹಾಗೆ ಕಾಂಬಿನೇಷನ್. ಸೊ ಅದರ ಎಲ್ಲರ ಬಗ್ಗೆ ಚರ್ಚಿಸೋಣ. ಸೊ ಅದರೆಲ್ಲರ ಒಂದು ಅಂದರೆ ಇನ್ಫಾರ್ಮೇಷನ್ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಅಲ್ಲಿವರೆಗೂ ಈ ಒಂದು ವಿಡಿಯೋನ ರೆಫರ್ ಆಗಿ ಇಟ್ಕೊಂಡು ಸೊ ಲಿಂಕ್ನ ಸೇವ್ ಮಾಡಿಕೊಂಡು ಇಟ್ಕೊಂಡಿರಿ. ಸೊ ನಿಮಗೆ ಯೂಸ್ ಆಗುತ್ತೆ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ. ಸೊ ಅಲ್ಲಿಂದ ಡೈರೆಕ್ಟಾಗಿ ನೀವು ರಿಸಲ್ಟ್ನ ನೋಡ್ಬೋದು. ಸೊ ಎಲ್ರಿಗೂ ಥ್ಯಾಂಕ್ ಯು ಗೆಳೆಯರೆ. ಮುಂದಿನ ಇಂತಹ ವಿಡಿಯೋಗಳೊಂದಿಗೆ ಸಿಗೋಣ ಅಂತ ಈ ಒಂದು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್.